ನಮಸ್ಕಾರ ಸ್ಪರ್ಧಾ ಹುರಿಯಾಳುಗಳೇ, ನನ್ನ ಹೆಸರು ಸಂತೋಷ್ ಅಂತ. ಇವತ್ತಿನ ಒಂದು ಏನಪ್ಪಾ ಅಂತಂದ್ರೆ ಯಾವ ಕ್ವಶನ್ಸ್ ಬಗ್ಗೆ ನಾವು ತುಲನಾತ್ಮಕವಾಗಿ ಮಾಡ್ಬೇಕಂತಂದ್ರೆ 3 ಕ್ವಶನ್ಸ್ ಇದಾವೆ ನಿಮ್ಮ ಮುಂದೆ. ಏನಪ್ಪಾ ಅಂದ್ರೆ ಈ ಕೆಳಗಿನಲ್ಲಿ ಯಾವುದಕ್ಕೆ ಭೌಗೋಳಿಕ ಸೂಚ್ಯಂಕ ದೊರೆತಿಲ್ಲ? ಒಂದೇ ಆಪ್ಷನ್, ಓಕೆ, ಧಾರವಾಡ ಪೇಡ, ಮೈಸೂರು ಪಾಕ್, ಮದ್ದೂರು ವಡ, ಕೊಡಗಿನ ಕಿತ್ತಳೆಗಳು. ನೀವು ಈ ಪ್ರಚಲಿತ ಘಟನೆಯಲ್ಲಿ ಆಗಲಿ ಅಥವಾ ಯಾವುದೇ ಒಂದು ವಿಷಯಕ್ಕನುಗುಣವಾಗಿ ನೀವು ಈ ಒಂದು ಉತ್ತರ ಈಸಿಯಾಗಿ ಕಂಡುಹಿಡಿಬಹುದು. ಓಕೆ, ಈ ಉತ್ತರ ಎಲ್ಲರಿಗೂ ಸುಲಭವಾಗಿರಬಹುದು, ಆದರೆ ಆ ಉತ್ತರ ಕಂಡುಹಿಡಿದ ಮೇಲೆ ನಮಗೆ ಅದರಲ್ಲಿ ಬರುವಂತ ಲಾಭಾಂಶಗಳನ್ನ ಹೆಚ್ಚಿಗೆ ನಾವು ಉಪಯೋಗ ಮಾಡಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಈಗ ಎಲ್ಲರಿಗೂ ಅನಿಸಿರ್ಬೋದು, ಧಾರವಾಡ ಪೇಡ ಕರೆಕ್ಟ್, ಇದು ಭೌಗೋಳಿಕ ಸೂಚ್ಯಂಕ ಸಿಕ್ಕಿದೆ, ಮೈಸೂರು ಪಾಕಿಗೂ ಸಿಕ್ಕಿದೆ, ಕೊಡಗಿನ ಕಿತ್ತಳೆ ಅಥವಾ ಕೂಕ್ಸ್ ಆರೆಂಜ್ ಅಂತ. ಬಟ್ ಇದರಲ್ಲಿ ಯಾವುದಕ್ಕೆ ಭೌಗೋಳಿಕ ಸೂಚ್ಯಂಕ ದೊರೆತಿಲ್ಲ ಅಂತಂದ್ರೆ ಮದ್ದೂರು ವಡ. ಈಗ ನಮಗೆ ಮದ್ದೂರು ವಡ ಅನ್ನೋದು ಗೊತ್ತಾಯ್ತು, ಬಟ್ ನನ್ನ ಒಂದು ಮೇನ್ ಇಂಪಾರ್ಟೆನ್ಸ್ ಆಗಲ್ಲ. ಎಲ್ಲರಿಗೂ ಗೊತ್ತಿದೆ, ಸರಿಯಾದ ಉತ್ತರ ಗೊತ್ತಿದೆ, ಬಟ್ ಉತ್ತರವನ್ನ ಕಂಡುಹಿಡಿದು ಮುಂದೆ ಓದೋದಕ್ಕೆ ಏನೋ ಒಂದು ಸಾಧನೆ ಅನ್ನೋದಿಲ್ಲ. ಆ ಒಂದು ಪ್ರಶ್ನೆಯಿಂದ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ, ಅದು ಒಂದು ಬಹಳ ಇಂಪಾರ್ಟೆಂಟ್. ಓಕೆ, ನಾವು ಹೇಗೆ ಕ್ವಶನ್ಸ್ ಗಳನ್ನ ನಾವು ಟ್ಯಾಕಲ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಈ ಒಂದು ವಿಡಿಯೋಕ್ಕೆ, ಈ ಒಂದು ಕಿರು ಸೆಷನ್ಗೆ ಒಂದು ಹೆಸರನ್ನ ನಾಮಕರಣ ಮಾಡಿದ್ದೇನೆ. ಅದು ಯಾವುದಂತಂದ್ರೆ ಪ್ರಶ್ನೆಗಳ ವಿಕೇಂದ್ರೀಕರಣ ಅಂತ ಅರ್ಥ. ಅಂದ್ರೆ ಮದ್ದೂರು ವಡ ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು ಆನ್ಸರ್, ಬಟ್ ಈ 3 ಯಾಕಲ್ಲ ಅಂತೇಳಿ ನನಗೆ ಹೇಳ್ಬೇಕಾಗುತ್ತೆ. ಅದಕ್ಕೆ ನಾವು ಏನೇ ಒಂದು ಕ್ವಶನ್ ತಗೊಂಡ್ರೆ ಆ ಕ್ವಶನ್ ಹತ್ರ ನಾನು ಫರ್ದರ್ ಕ್ವಶನ್ಸ್ ಫ್ರೇಮ್ ಮಾಡೋದಕ್ಕೆ ನಾವು ನಮ್ಮಲ್ಲಿರುವಂತಹ ಕೌಶಲ್ಯವನ್ನ ಅದು ತೋರಿಸಿಕೊಡುತ್ತೆ. ಓಕೆ, ಕೊಡಗಿನ ಕಿತ್ತಳೆಗಳು ಆಗಿದೆ, ಇದಕ್ಕೆ ಭೌಗೋಳಿಕ ಸೂಚ್ಯಂಕ ಸಿಕ್ಕಿದೆ. ಇದರ ಜೊತೆಯಾಗಿ ಕೊಡಗಿನ ಕಿತ್ತಳೆಗಳು ಅಷ್ಟೇ ನಾವು ಕಲಿಯಬೇಕಾದ್ದು ಇಲ್ಲಿ ಮಹತ್ವವಲ್ಲ. ಕೊಡಗು ಎದಕ್ಕೆ ಫೇಮಸ್ ಆಗಿದೆ? ಕೊಡಗಿಗೆ ಏನಂತಾರಂದ್ರೆ ಭಾರತದ ಸ್ಕಾಟ್ಲ್ಯಾಂಡ್ ಅಥವಾ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತೂ ಅಂತಾರೆ. ಆಮೇಲೆ ಮೈಸೂರು ಪಾಕ್ ನೋಡ್ರಿ, ಮೈಸೂರು ಅಂದ್ಬಿಟ್ಲೆ ನಿಮ್ಮಲ್ಲಿ ಬರಬೇಕು, ಇದು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ. ಓಕೆ, ಮೈಸೂರು ಪಾಕಿಗೆ ಅಷ್ಟೇ ಭೌಗೋಳಿಕ ಸೂಚ್ಯಂಕ ಸಿಕ್ಕಿಲ್ಲ. ಮೈಸೂರು ಅಗರಬತ್ತಿ, ಮೈಸೂರು ರೇಷ್ಮೆ, ಓಕೆ, ಇದೇ ಮೈಸೂರು ಜಿಲ್ಲೆಯ ನಂಜನಗೂಡ ತಾಲೂಕಿನ ರಸಬಾಳೆ, ಅದಕ್ಕೂ ಭೌಗೋಳಿಕ ಸೂಚ್ಯಂಕ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಧಾರವಾಡ ಪೇಡ ಇದೊಂದು ವಿಶಿಷ್ಟ ಒಂದು ತಿನಿಸಾಗಿದೆ, ಖಾದ್ಯ ಪದಾರ್ಥವಾಗಿದೆ. ಈ ಒಂದು ಖಾದ್ಯ ಪದಾರ್ಥಕ್ಕೆ ಭೌಗೋಳಿಕ ಸೂಚ್ಯಂಕ ಸಿಕ್ಕಿದೆ. ಪ್ಲಸ್ ಇದರ ಜೊತೆಯಾಗಿ ಧಾರವಾಡ ಜಿಲ್ಲೆಯನ್ನು ಏನಂತಾರ ಅಂತಂದ್ರೆ ಕರ್ನಾಟಕದ 2ನೇ ಸಾಂಸ್ಕೃತಿಕ ರಾಜಧಾನಿ ಅಂತ. ಆಮೇಲೆ ವಿಶ್ವವಿದ್ಯಾಲಯಗಳ ಆಗರ. ಓಕೆ, ಪ್ರಪ್ರಥಮ ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪಿತವಾಗಿರುವುದು ಧಾರವಾಡದಲ್ಲೇ. ಆಮೇಲೆ ಇದಕ್ಕೆ ವಿದ್ಯಾನಗರಿ. ಓಕೆ, ನೆಕ್ಸ್ಟ್ ಈಗ ನೋಡ್ರಿ, ಒಂದು ಕ್ವಶನ್ ನಿಂತ ನಾನು 3 ಕ್ವಶನ್ಸ್ ಫ್ರೇಮ್ ಮಾಡಿದೆ. ಓಕೆ, ಅವ್ರು ಕೇಳ್ಬೋದು ಮೈಸೂರು ಪಾಕ್ ಬಿಟ್ಟು ಮತ್ತೆ ಬೇರೆ ಯಾವ ವಸ್ತುಗಳಿಗೆ ಭೌಗೋಳಿಕ ಸೂಚ್ಯಂಕಗಳು ಸಿಕ್ಕಿದೆ ಅಂತಂದ್ರೆ ಅಗರಬತ್ತಿಗೆ ಆಗಲಿ, ಮೈಸೂರು ಅಗರಬತ್ತಿ ಆಗಲಿ, ಮೈಸೂರು ರೇಷ್ಮೆ ಆಗಲಿ, ನಂಜನಗೂಡಿನ ರಸಬಾಲೆ ಆಗಲಿ, ಓಕೆ, ಮೈಸೂರು ಮಲ್ಲಿಗೆ. ಓಕೆ, ಇದರ ಜೊತೆಯಾಗಿ ಕೊಡಗು ಏನಂತೀವಪ್ಪ ನಾವು, ಕೂರ್ಗ್ಸ್ ಲ್ಯಾಂಡ್. ಓಕೆ, ನಮಗೆ ಕೊಡಗು ಅಂದ್ಬಿಟ್ಲೆ ನಮ್ಮ ತತ್ಕ್ಷಣವಾಗಿ ನಮ್ಮ ಒಂದು ಇದಕ್ಕೆ ಮಸ್ತಕಕ್ಕೆ ಒಂದು ಹೊಳಿಬೇಕು, ಏನಪ್ಪಾ ಅಂದ್ರೆ ಕೊಡಗು. ಓಕೆ, ಪಶ್ಚಿಮ ಘಟ್ಟಗಳ ತವರೂರು. ಓಕೆ, ಪಶ್ಚಿಮ ಘಟ್ಟ ರಾಣಿಯರ ಒಂದು ವಾಸಗೃಹ. ಓಕೆ, ಪಶ್ಚಿಮ ಘಟ್ಟಗಳ ರಾಣಿಯರ ಒಂದು ವಾಸಗೃಹ ಆಗಿತ್ತು. ಓಕೆ, ಹಲವಾರು ಸಂಸ್ಥಾನಗಳು ಈ ಕೊಡಗನ್ನು ಆಳಿದವು. ಧನ್ಯವಾದಗಳು.